Hey guys, welcome back to the matrix and determinant series. This will be last video on topic. Next video will be on solved question papers. Okay, so this is video number 6 on inverse of a matrix. Okay, ಈ video ಅಲ್ಲಿ A matrix ಕೊಟ್ಟಿದ್ರೆ A inverse ಹೆಂಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. So first inverse ಅಂದ್ರೆ ಏನು? Okay, so ಈಗ matrix ಬದಲು in case of real numbers. Okay, suppose I have number 5 here. Okay, what should I add to 5 so that I will get 0? ಓಕೆ 5ಗೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಓಕೆ ಸೊ -5 ಆ್ಯಡ್ ಮಾಡಿದ್ರೆ 0 ಬರುತ್ತೆ. 5 - 5 0 ಆಗುತ್ತೆ. ಓಕೆ ಸೊ ಅದೇ ರೀತಿ -1/2 ಇದೆ, ಇದಕ್ಕೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ 0 ಆಗುತ್ತೆ? ಓಕೆ ದಟ್ ಈಸ್ +1/2 ಆ್ಯಡ್ ಮಾಡಿದ್ರೆ -1/2 +1/2 0 ಆಗುತ್ತೆ. ಸೊ ಈ ಥರ ಇರೋ ನಂಬರ್ಸ್ಗೆ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಅಡಿಟಿವ್ ಇನ್ವರ್ಸಸ್. ಓಕೆ ಸೊ ದೇ ಆರ್ making the given number 0 when we add them to the given number. So -5 is inverse of 5, additive inverse of 5. Okay, ಅದೇ ರೀತಿ there is ಇನ್ನೊಂದೇನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವ ಥರ? ಸೊ 5ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಓಕೆ ಸೊ ಅಡಿಟಿವ್ ಕೇಸಲ್ಲಿ 0 ಬರಬೇಕು, ಇಲ್ಲಿ ಕೇಸಲ್ಲಿ 1 ಬರಬೇಕು, ಮಲ್ಟಿಪ್ಲಿಕೇಶನ್ ಕೇಸಲ್ಲಿ 1 ಬರಬೇಕು. ಸೊ 5ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ? 1/5 ಮಲ್ಟಿಪ್ಲೈ ಮಾಡಿದ್ರೆ 5 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಸೊ 1/5 ಈಸ್ ದಿ ಇನ್ವರ್ಸ್ ಆಫ್ 5, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 5. ಓಕೆ ಅದೇ ರೀತಿ ಇಫ್ ಯು ಹ್ಯಾವ್ -1/2, -1/2ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ +1 ಬರುತ್ತೆ? ಓಕೆ ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೊ ವಿ ಹ್ಯಾವ್ ಈ ನಂಬರ್ ಮೈನಸ್ ಇರಬೇಕು. ಸೊ ಮೈನಸ್ ಇಂದ ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ? ಸೊ 1/2ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ -2 ಈಸ್ ದಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1/2. ಓಕೆ ಸೊ ಇದೇ ರೀತಿ ಎಕ್ಸಾಕ್ಟ್ಲಿ ಮ್ಯಾಟ್ರಿಕ್ಸ್ ಕೇಸಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ಎ ಇದೆ, ಅದಕ್ಕೆ ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1, ವಾಟ್ ಈಸ್ ದ ಈಕ್ವಲೆಂಟ್ ಆಫ್ 1 ಇನ್ ಮ್ಯಾಟ್ರಿಕ್ಸ್? ದಟ್ ಈಸ್ ಐ. ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎಸ್ಟರ್ಡೇ ನಾವು ಕಲ್ತಿದ್ವಿ ಲಾಸ್ಟ್ ವಿಡಿಯೋ ಅಲ್ಲಿ. ಓಕೆ ಐಡೆಂಟಿಟಿ matrix ಯಾವ ಥರ ಬಿಹೇವ್ ಮಾಡುತ್ತೆ? ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ಎ ವಿತ್ ಐ ಯು ವಿಲ್ ಗೆಟ್ ದಟ್ ಸೇಮ್ ಮ್ಯಾಟ್ರಿಕ್ಸ್ ಎ. ಓಕೆ ಸೊ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ? ಓನ್ಲಿ ದಿ ಡಯಾಗನಲ್ ಎಲಿಮೆಂಟ್ಸ್ ಆರ್ 1, ಓಕೆ ಅಂಡ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 0. ಸೊ ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಎ ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ಬರುತ್ತೆ? ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ಓಕೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಎ ಮ್ಯಾಟ್ರಿಕ್ಸ್ ಏನಿದೆ, 2 - 1 3 - 4, 2 - 1 3 - 4. ಓಕೆ ಇದಕ್ಕೆ ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐ ಮ್ಯಾಟ್ರಿಕ್ಸ್ ಸಿಗುತ್ತೆ? ಸೊ ಐ ಏನಿದೆ? ಐ ಈಸ್ 1 0 0 1. ಐ ಈಸ್ ಆಲ್ವೇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ 2x2 ಮ್ಯಾಟ್ರಿಕ್ಸ್ಗೆ ವಿ ಹ್ಯಾವ್ ಟು ಮಲ್ಟಿಪ್ಲೈ 2x2 ಮ್ಯಾಟ್ರಿಕ್ಸ್. ಸೊ ವಿಲ್ ಗೆಟ್ ಎ 2x2 matrix. Okay, so we'll find this matrix. Okay, ಅಥವಾ I will tell you this matrix and we'll check if we'll get 1 0 0 1. Okay, so ಈ ಮ್ಯಾಟ್ರಿಕ್ಸ್ ಯಾವ್ದು ಇರುತ್ತೆ? that will be 4/5 -2/5 1/5 and 3/5 -1/5 3/5. So we will multiply them and check. Okay, now hengo matrix multiplication ಗೊತ್ತಿದೆ. Okay, so it will be practice. So how do you do multiplication? 2x2 matrix 2x2 matrix multiply ಮಾಡಿದ್ರೆ you will get a 2x2 matrix. That will be, let me write this 2x2 matrix like this. So ಈ ರೀತಿ 2x2 matrix ಇರುತ್ತೆ. So first element is row 1 column 1, that is row 1 and column 1. So row 1 ಅಲ್ಲಿ ಏನಿದೆ? 2 into column 1 ಅಲ್ಲಿ ಇದೆ 4/5 plus -1 into 3/5. This is row 1 column 2, row 1 column 2. So row 1 ಅಲ್ಲಿ ಏನಿದೆ? 2 into -1/5 plus -1 into -2/5. Okay, this is row 2 column 1, row 2 column 1. So row 2 ಯಾವುದು? ಇದು. column 1 ಯಾವುದು? So that is 3 into 4/5 plus -4 into 3/5. So next this is
row 2 into column 2. This is row 2, column 2. Row 2, column 2. So 3 into minus 1 by 5 plus minus 4 into minus 2 by 5. Okay, solve ಮಾಡಿದ್ರೆ ಏನು ಬರುತ್ತೆ ನಮಗೆ 2 into 4 by 5 is ಏನು ಇಲ್ಲ ಅಂದರೆ 1 numerator into numerator divided by denominator that is 5 into 1 is 5 plus into minus minus 1 into 3 is 3 by 5. Okay, next ಇಲ್ಲಿ ಏನು ಬರುತ್ತೆ plus into minus minus 2 into 1 is 2 by 5 minus into minus plus plus into plus is plus 1 into 2 is 2 by 5. Okay, so this element is 3 into 4 by 5. 3 into 4 is 12 by 5 plus into minus minus 4 into 3 is 12 by 5. Okay, plus into minus minus 3 into 1 is 3 by 5 minus into minus plus 4 plus into plus is plus 4 into 2 is 8 by 5. Okay, so you will get, if the denominators are same, you should add and subtract numerator. So 8 denominator 5 is there. 8 minus 3 ಏನಾಗುತ್ತೆ 5 by 5. ಇಲ್ಲಿ denominator same ಇದೆ 5 and 5. So minus 2 plus 2 ಏನಾಗುತ್ತೆ 0 by 5. Denominator same ಇದೆ, numerator subtract ಮಾಡಿದ್ರೆ 12 minus 12 is 0 by 5. Denominator same ಇದೆ 5 and 5. Numerator add ಮಾಡಿದ್ರೆ minus 3 plus 8 is 5 by 5. Okay, so that is 5 by 5 is 1, 0 by 5 is 0, 0 by 5 is 0, 5 by 5 is 1. So we will get a 2 by 2 identity matrix if these two are multiplied. So this is A inverse of this A. Okay, so example ನಮಗೆ ಏನು ಕೇಳ್ತಾರೆ, given matrix A, find A inverse. So A inverse ಹೆಂಗೆ ಕಂಡುಹಿಡಿಯಬೇಕು? Okay, we will see that. Okay, so given matrix A ಗೆ A inverse ಹೆಂಗೆ ಕಂಡುಹಿಡಿಯಬೇಕು? Okay, so there is a formula ಏನಿದೆ, A inverse is equal to 1 by determinant of A, okay, into adjoint of A. Okay, so determinant of A, it's a number and we know how to find determinant of A. We just need to find the determinant of this number. Adjoint of A, it's a matrix. Okay, adjoint of A is a matrix. So adjoint of A ಹೆಂಗೆ ಕಂಡುಹಿಡಿತೀವಿ ನಾವು? Adjoint of A is equal to cofactor of A transpose. Okay, cofactor of A matrix ಕಂಡುಹಿಡಿಬೇಕು. This is also a matrix. Okay, so cofactor matrix ಹೆಂಗೆ ಕಂಡುಹಿಡಿತೀವಿ? Cofactor of A is equal to plus minus minus plus m11 m12 m21 m22. Okay, so ist procedure ಇದೆ. The formula, expanded formula is this much. Short formula is 1 by determinant of A into adjoint of A. And ADJ ಅಂದ್ರೆ ಏನು? Adjoint of A. Okay, the adjoint of A matrix ಹೆಂಗೆ ಕಂಡುಹಿಡಿತೀವಿ? Cofactor of A matrix transpose ಕಂಡುಹಿಡಿತೀವಿ. Cofactor of A matrix ಹೆಂಗೆ ಕಂಡುಹಿಡಿತೀವಿ? But there is a shortcut. Shortcut ಏನು? Shortcut is to find adjoint of A. Adjoint of A. Okay, so how do you find, what is the shortcut? Given matrix A matrix ಏನಿದೆ 2 minus 1 3 minus 4. Okay, ಇದೇನಿದು diagonal elements. Okay, these are principal diagonal elements. Okay, so ಇದು ಕೂಡ diagonal elements, but this is main diagonal, principal diagonal or main diagonal elements na interchange ಮಾಡಿ, interchange main diagonal elements. So ಏನಾಗುತ್ತೆ, this will give you, interchange ಮಾಡಿದ್ರೆ ಏನಾಗುತ್ತೆ minus 4 2 minus 4 ಇರೋದು minus 4 2. Okay, this is adjoint of A. Okay, this is A. Okay, so next ಈ diagonal elements ಇದೆಯಲ್ಲ, remaining diagonal elements ಏನು ಮಾಡಬೇಕು, just change sign. Okay, so sign change ಮಾಡಿದ್ರೆ ಏನಾಗುತ್ತೆ, minus 1 ಇರೋದು plus 1 ಆಗುತ್ತೆ, plus 3 ಇರೋದು minus 3. Okay, so ಏನೇನು ರೂಲ್ಸ್ ಏನೇನು, just change sign of these diagonal elements and principal diagonal elements interchange. So this is the shortcut way of finding the adjoint of A. This only works in case of 2 cross 2 matrix, and in exam ಅಲ್ಲಿ ಬರೀ 2 cross 2 matrix ಮಾತ್ರ ಕೇಳ್ತಾರೆ. Okay, so there is a like 25% chance 3 cross 3 matrix ಕೇಳ್ತಾರೆ, but
don't worry about it. Okay, only 2 cross 2 matrix ಕೇಳಿದ್ರೆ ಮಾತ್ರ solve ಮಾಡಿ. A inverse ಅಥವಾ adjoint of A. Okay, so adjoint formula ಏನು? A inverse by A inverse is equal to 1 by determinant of A into adjoint of A. Determinant of A is a number, adjoint of A is a matrix. Okay, and adjoint ಕನ್ನಡಕ್ಕೆ ಇಷ್ಟೆಲ್ಲ ಮಾಡಬೇಕು. ಅಥವಾ you can use the shortcut, that is principal diagonal elements na interchange ಮಾಡಿ, remaining diagonal elements na just change sign. Okay, so aವಾಗ ನಮಗೆ ಏನು ಬರುತ್ತೆ? adjoint of A ಬರುತ್ತೆ. So how do you find A inverse? A inverse is 1 by determinant of A into adjoint of A. Determinant of A ಅಂತ ಹೇಳ್ತೀವಿ, that is determinant of A is equal to 2 into minus 4. 2 into minus 4 ಏನು? minus 8, plus into minus minus 2 into 4 is minus 3 into minus 1 is minus 3. So that will be minus 8 minus into minus plus 5, that will plus 3, that will be minus 8 plus 3 is minus 5. So determinant of A ಏನು? minus 5. So A inverse ಏನಾಗುತ್ತೆ ಒಟ್ಟಾರೆ? A inverse is 1 by determinant of A, that is 1 by minus 5 into adjoint of A. Adjoint of A is minus 4, 1, minus 3. So this is the A inverse matrix. Very simple. 1 by determinant into this shortcut. Shortcut is interchange principal diagonal elements, just change sign of this. Let's see few question paper questions, previous year questions. Okay, so these more questions are previous year question papers. So given 2 cross 2 matrix, find A inverse. So A inverse formula is A inverse is equal to 1 by determinant of A into adjoint of A. Okay, so first determinant of A Canada. So determinant of A ಏನಾಗುತ್ತೆ? Determinant of A is equal to minus 2 into minus 3. So minus into minus plus 2 into 3 is 6 minus 2 into 5. 2 into 5 is 10. So determinant of A ಏನಾಗುತ್ತೆ? 6 minus 10 is minus 4. Very simple. Okay, next adjoint of A. So this is the formula. Adjoint of A ಏನಾಗುತ್ತೆ? Principal diagonal elements interchange ಮಾಡಬೇಕು. Shortcut is principal diagonals interchange ಮಾಡಬೇಕು. Remaining elements na just sign change ಮಾಡಬೇಕು. Okay, so ಏನಾಗುತ್ತೆ? adjoint of A is a 2 cross 2 matrix, interchange minus 2 and minus 3. So minus 2 and minus 3 ಏನಾಗುತ್ತೆ? minus 3 and minus 2 ಆಗುತ್ತೆ. just change sign, just sign change ಮಾಡೋದು. So 5 ಇರೋದು minus 5 ಆಗುತ್ತೆ, 2 ಇರೋದು minus 2 ಆಗುತ್ತೆ. Okay, so this is adjoint of A. So A inverse ಏನಾಗುತ್ತೆ? A inverse is 1 by determinant of A, that is 1 by minus 4. Okay, adjoint of A. Adjoint of A ಏನು? minus 3, minus 5, minus 2, minus 2. Very simple. So question paper ಅಲ್ಲಿ ಈ ಥರ A ಕೊಟ್ಟು A inverse ಕೇಳಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ 2 ಆಪ್ಷನ್ ಡಿಟರ್ಮಿನೆಂಟ್ ಕಂಡಿಡಿದ ತಕ್ಷಣ ಎಲಿಮೆಂಟ್ ಆಗ್ಬಿಡುತ್ತೆ. ಡಿಟರ್ಮಿನೆಂಟ್ minus 4 ಬರುತ್ತೆ. ಅವ್ರು ಏನಾದ್ರು 1 by minus something else ಕೊಟ್ಟಿದ್ರೆ, 1 by 11 ಕೊಟ್ಟಿದ್ರೆ, 1 by 25 ಕೊಟ್ಟಿದ್ರೆ, ಆ ಆಪ್ಷನ್ is the wrong answer. Okay, ಡಿಟರ್ಮಿನೆಂಟ್ ಕಂಡಿಡಿದ ತಕ್ಷಣನೇ ನಿಮ್ಗೆ ಆನ್ಸರ್ ಹೇಳ್ಬೋದು ಆಲ್ಮೋಸ್ಟ್. If 2 options have 1 by 4, 1 by minus 4, then only find adjoint of A. Okay, adjoint of A ಏನು? interchange these elements, just sign change these elements. Okay, so ಅದೇ ರೀತಿ ಈ ಕ್ವಶನ್ ಏನು? A given A matrix, find adjoint of A. adjoint of A ಹೆಂಗೆ ಹೇಳ್ತೀವಿ? interchange these elements, okay, sign change these elements. Okay, so ಏನಾಗುತ್ತೆ? adjoint of A is equal to, is a 2 cross 2 matrix, 4 and 1 interchange ಆದರೆ 1 and 4 ಆಗುತ್ತೆ, 2 sign change ಆದರೆ minus 2 ಆಗುತ್ತೆ, minus 3 sign change ಆದರೆ plus 3 ಆಗುತ್ತೆ. This is the answer. Very simple, 1 marks easily you will get it. Okay, similarly adjoint of A ಏನಾಗುತ್ತೆ? interchange 1 and 7, so that will be 7 and 1. Sign change 5 and minus, that will be minus 5 and plus 3. Okay, very easy. So this is 1 marks on the inverse matrix topic. Okay, the next video we will solve some question paper, previous year question paper question. Okay. Hey guys, if you like the way that we teach, please support us by liking this video and subscribing to this channel. And don't forget to comment your doubts in the comment section so that we can cover all those doubts in the next video. And don't forget to check out our entire video course. The link is in the description. And please share this video with your friends and help them as well. Thank you guys. All the best.